ಹಾಯ್ ಗಾಯ್ಸ್, ಟೈಮ್ ಬಂದ್ಬಿಟ್ಟು 6:30 ಸಮಥಿಂಗ್ ಆಗಿರಬೇಕು. ಸೊ ಇಷ್ಟೊತ್ತಲ್ಲಿ ಈ ಚಳಿಯಲ್ಲಿ ಎಲ್ಲಿಗೋಗ್ತಾ ಇದ್ದೀನಿ ಅಪ್ಪ ಅಂದರೆ, ಇವತ್ತು ನಮ್ಮ ಅಣ್ಣನ ಮಗಳ ಬರ್ತಡೇ. ಸೊ ಒಂದೇನಾದರೂ ಗಿಫ್ಟು ಅಥವಾ ಏನಾದರೂ ಅವಳಿಗೆ ಡ್ರೆಸ್ಸು, ಏನೋ ಒಂದು ಸಮಥಿಂಗ್. ಕೇಕೆಲ್ಲ ಆಲ್ರೆಡಿ ಹೇಳಿದೆ, ಬಟ್ ಅವಳಿಗೇನಾದರೂ ಇರಲಿ ಅಂತ. ಬಟ್ಟೆನೋ ತೊಗೊಳ್ರೆ ಏನೋ ಒಂದು ಅವಳಿಗೊಂದು ಗಿಫ್ಟ್ ತಗೊಂಬಂದ್ರಾಯ್ತು ಅಂತ ಹೋಗ್ತಾ ಇದ್ದೀನಿ. ಸೊ ಇವಾಗ ನಾನು ಹೋಗ್ತಾ ಇರೋದು ತಾವರೆಕೆರೆ. ತಾವರೆಕೆರೆ ನಮ್ಮ ಮನೆಯಿಂದ ಇರೋದು ಒಂದು 1.5 ಕಿಲೋಮೀಟ್ರ್ ಅಷ್ಟೇ. ಸೊ ನೈಟಲ್ಲಿ ಈ ಚಳಿಲಿ ಅಪ್ಪ, ಇನ್ನು ಬೆಳಗ್ಗೆಯಿಂದ ಚಳಿ, ಸಂಜೆಯಿಂದ ಚಳಿ. ಏನೋ ಒಂದು 11 ಗಂಟೆಯಿಂದ ಒಂದು 3 ಗಂಟೆ 4 ಗಂಟೆವರೆಗೂ ಸ್ವಲ್ಪ ಚಳಿ ಕಮ್ಮಿ ಇರುತ್ತೆ. ಸೊ ಅದರಲ್ಲಿ ಒಂದು 5 ಗಂಟೆ ಆದಮೇಲೆ ಅಂತೂ ಅಪ್ಪ, ಈ ಚಳಿಲಿ ಬಿಸಿ ಬಜ್ಜಿ ತಿನ್ನಕ್ಕೆ ಬರ್ತಾರೋ ಜನ, ಏನು ತಿನ್ನಕ್ಕೆ ಬರ್ತಾರೋ ಗೊತ್ತಿಲ್ಲ. ಆಚೆ ಅಬ್ಬಾ ಏನು ಜನ ಬರ್ತಾರೆ. ಸೊ ಇವಾಗ ನಾನು ಹೋಗ್ತಾ ಇರೋದು ಇಲ್ಲೇ ತಾವರೆಕೆರೆಯಲ್ಲೇ ಮಾಟಿದೆ. ಸೊ ಮಾಟಲ್ಲಿ ಏನಾದರೂ ನೋಡೋಣ, ಅವಳಿಗೆ ಇಷ್ಟ ಆಗೋವಂಥದ್ದು ಅಥವಾ ಅವಳಿಗೆ ಕೊಟ್ಟರೆ ಯೂಸ್ ಆಗೋವಂಥದ್ದು ಏನಾದರೂ ಇರುತ್ತಾ ಅಂತ ನೋಡಿಕೊಂಡು ತಗೊಂಡು ಬರೋಣ. ಇದಕ್ಕೊಂದು ಲೈಟ್, LED ಲೈಟ್ ಹಾಕ್ಸ್ಬೇಕಪ್ಪ. ಏನು ಮುಂದೆಯಿಂದ ಲೈಟ್ ಹೊಡೆದ್ರೆ ಏನೂ ಕಾಣಿಸಲ್ಲ. ಬಾ ಅದರಲ್ಲಿ ಕಾರವ್ರಂತರೂ ಪ್ರಾಜೆಕ್ಟರ್ ಲೈಟ್ಗಳನ್ನ ಹಾಕ್ಸ್ಕೊಂಡು ನೋಡ್ರಿ ಜುಮ್ ಅಂತ ಹೊಡಿತಾರೆ ಮಖಕ್ಕೆ. UP ಬಿಹಾರ್ ಕಡೆ ಎಲ್ಲ ಇವು ಪ್ರಾಜೆಕ್ಟರ್ ಲೈಟ್ಗಳೆಲ್ಲ ಬ್ಯಾನ್ ಆಗಿದೆ. ಬ್ಯಾನ್ ಮೀನ್ಸು ಕಾರ್ಗಳಿಗೆಲ್ಲ ಹಾಕ್ಸಂಗಿಲ್ಲ, ತೆಗಿತಾವ್ರೆ ಅಂತ ಕೇಳ್ಪಟ್ಟಿದ್ದೀನಿ, ನೋಡಿದ್ದೀನಿ ವೀಡಿಯೋಸಲ್ಲೆಲ್ಲ. ಬಟ್ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಬಟ್ ತೆಗಿಯೋದು ನೋಡಿದೆ. ನಮ್ಮ ಕಡೆ ಏನು ಆ ಥರ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಸೊ ಗಾಯ್ಸ್, ಈಗಂತೂ ವೆಸ್ಟ್ಲ್ಯಾಂಡ್. ಸೊ ಇದರಲ್ಲೇ ನಾವು ಇವಾಗ ಹೋಗ್ಬೇಕಾಗಿರೋದು ವೆಸ್ಟ್ಲ್ಯಾಂಡ್. ನೋಡಿ ಹೆಂಗೈತೆ ವೆಸ್ಟ್ಲ್ಯಾಂಡ್. ರೀಚ್ ಆಗಿಬಿಟ್ವಿ. ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ನೋಡಿರಿ, ಮೊಬೈಲ್ ಅಂಗಡಿ ಮಸ್ತಾಗಿ ಮಾಡವ್ರೆ. ಮೊಬೈಲ್ ಸೆಂಟರ್ ಸರ್ವಿಸ್ ಎಲ್ಲ ಮಾಡ್ಕೊಳ್ಳೋದು. ಓಕೆ ಗಾಯ್ಸ್, ಇವಾಗ ಒಳಗಡೆ ಹೋಗೋಣ. ಓಕೆ, ಮಾಲಲ್ಲಿ ಎಂಟ್ರಿ ಆದ್ವಿ. ಸೊ ಇವಾಗ ಗಿಫ್ಟ್ ಸೆಕ್ಷನ್ ಮೇಲಿದೆ, ಬಟ್ಟೆ ಆ್ಯಂಡ್ ಯಾವುದು ಈ ಥರ ಐಟಮ್ಸ್ ಎಲ್ಲ ಮೇಲಿದೆ. ಫೋಟೋಸು ಮಸ್ತಾಗಿ ಹಾಕವ್ರೆ. 3D ಇಲ್ಲ. ಬನ್ನಿ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡೋಣ. ಬಟ್ಟೆ ಎಲ್ಲ ಅನ್ಕೊತೀನಿ ಅದರಲ್ಲಿ. ಬಟ್ಟೆ ನೋ ಯೂಸ್ ಆಗೋವಂಥದ್ದು ಯಾವುದು ಇಲ್ವಲ್ಲ ಗುರು ಇಲ್ಲಿ. Excuse me.
ಬಟ್ಟೆ ಇಲ್ವಾ? ಬಟ್ಟೆ ಸೆಕ್ಷನ್ ಏನು ಇಲ್ವಾ? ಕಿಡ್ಸ್ ಬಟ್ಟೆ ಇದು ಹೇಗೆ? ಇಲ್ಲಿ ಬ್ಲೌಸಸ್ಸು ಅಂದರೆ ಚೆನ್ನಾಗಿದೆ, ಬಟ್ ಬೇಡ, ನಾವು ಗಾಡಿ ತಗೊಂಡ್ಮೇಲೆ ತಗೊಂಡ್ರೆ ಆಯಿತು. ಯಾರು ಸೆಟ್ ಆಗಲ್ಲ. ಸೆಟ್ ಆಗುವಂಥದ್ದು ಸೊ ಗೈಸ್, ಇಲ್ಲಿ ಕಿಡ್ ಸೆಕ್ಷನ್ನು ಅಂದರೆ ಬಟ್ಟೆದು ಈ ಥರ ಸಪ್ರೇಟ್ ಏನಿಲ್ಲ, ಸೊ ಎಲ್ಲ ಮಿಕ್ಸು. ಸೊ ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ತಿನ್ನೋಕ್ಕೆ ಅವಳಿಗೆ ಏನಾದರೂ ಅಥವಾ ಏನಾದರೂ ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮು ಈ ಥರದ್ದು ಏನಾದರೂ ಹುಡ್ಕೋಣ ಅಂತ. ಸೊ ಗೈಸ್, ಅಲ್ಲಿ ಯಾವುದು ಇಷ್ಟ ಆಗಲಿಲ್ಲ. ಸೊ ಬನ್ನಿ ನೋಡೋಣ ಈ ಕಡೆ ಬಟ್ಟೆನೋ ಅಥವಾ ಏನಾದರೂ ಅಂತ. ಬಟ್ಟೆ ಒಂದು ಜೊತೆ ತಗೊಂಡು ಹೋಗೋರೆ, ಬಟ್ ನಾನು ತಗೊಂಡು ಹೋದಿ ಏನು ವೆರೈಟಿ ಏನೂ ಇರೋಲ್ಲ, ಸೊ ಡಿಫ್ರೆಂಟ್ ಏನೂ ಇರೋಲ್ಲ. ನೋಡೋಣ, ನಮ್ಮ ಅಣ್ಣನ ಕಾಲ್ ಮಾಡ್ತೀನಿ, ಏನಾದರೂ ತಗೊಂಡು ಬರಲ್ಲ ಅಥವಾ ಬೇರೆ ಏನಾದರೂ ಅಂತ ಕೇಳ್ತೀನಿ. ನೋಡೋಣ ಏನಂತಾರೆ ಅಂತ. ಅವ್ರು ಮತ್ತೆ ನಾನೇನೋ ತಗೊಂಡು ಹೋಗೋದು, ಅವ್ರೇನೋ ಬೇರೆ ಪ್ಲ್ಯಾನ್ ಮಾಡೋದು ಅವೆಲ್ಲ ಮತ್ತೆ ಉಲ್ಟಾ ಪಲ್ಟಾ ಆಗಿಬಿಟ್ರೆ ವೇಸ್ಟು. ಫೈನಲಿ ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸೆಲೆಬ್ರೇಷನ್ ಮಾಡಿ ಹೇಗೆಲ್ಲ ತಿಂದ್ಬಿಟ್ಟು ಮಲ್ಕೊಬಿಡೋದಷ್ಟೇ. ಸೊ ಕೆಲಸದಿಂದ ಡೈರೆಕ್ಟಾಗಿ ಮುಖ ತೊಳ್ಕೊಂಡು ಹಂಗೆ ಅಂಗಡಿಗೆ ಬಂದುಬಿಟ್ಟೆ. ಸೊ ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ, ನನಗೆ ಮುಂದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಸೆಲೆಬ್ರೇಷನ್ ಮಾಡಿರೋ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ನಾನು ಅವಳಿಗೇನು ಗಿಫ್ಟ್ ತೊಗೊಂಡೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ಕೊತೀನಿ. ಸೊ ಲಾಸ್ಟೆಲ್ಲ ವೀಡಿಯೋ ಹಾಕ್ತೀನಿ ನೋಡಿರಿ. ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.